ಎಮೋಷನಲ್ ಕನೆಕ್ಷನ್ಸ್ ಯಾರು ಇಟ್ಕೋಬಾರ್ದು. ಅವರಿಂದ ಮೇಜರ್ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಳ್ಳುವಂಥದ್ದು ಅನೇಕ ತರದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂದ್ರೋಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತು ಒಂದು ವಿಶೇಷವಾದಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಅದರಲ್ಲೂ ಕೂಡ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯ ಒಂದಷ್ಟು ಸೀಕ್ರೆಟ್ ಅನ್ನ ಇವತ್ತು ರಿವೀಲ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಗುಣ, ಧರ್ಮ, ಶುಭ, ಅಶುಭಾದ ಎಲ್ಲ ವಿಚಾರಗಳನ್ನ ನಾನು ನಿಮಗೆ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ನೋಡಿ, ಕರ್ಕಾಟಕ ರಾಶಿ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಕಟಕೋ ಜಲರೂಪಶ್ಚ ಶ್ವೇತವರ್ಣೋ ಮೃದು ಸ್ವಭಾವ ಉತ್ತರಾದಿ ಶುಭಂ ಯಾತಿ ಸಂವೇದನಾ ಪರೋನತಃ ಅನ್ನುವಂಥ ವಿಚಾರವನ್ನ ನಮಗೆ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ನೋಡಿ, ಅವನು ಜಲಸ್ವರೂಪನಂತೆ, ಬಿಳಿ ವಸ್ತ್ರವನ್ನ ಇಷ್ಟಪಡುವಂಥವನು, ಮೃದು ಸ್ವಭಾವಿ, ಉತ್ತರ ದಿಕ್ಕನ್ನ ಅತ್ಯಂತ ಪ್ರೀತಿ ಪಡುವಂಥವನು ಅನ್ನುವಂಥ ವಿಚಾರವನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಸ್ವಭಾವ ಏನು? ತುಂಬಾ ಎಮೋಷನ್ಸ್ ಪರ್ಸನ್, ಎಲ್ಲವನ್ನ ಭಾವನಾತ್ಮಕವಾಗಿ ತೆಗೆದುಕೊಳ್ಳುವಂಥದ್ದು. ಮನೆಯ ಜವಾಬ್ದಾರಿಗಳು, ಎಲ್ಲರ ಜವಾಬ್ದಾರಿಗಳನ್ನ ತೆಗೆದುಕೊಳ್ತೀನಿ, ಎಲ್ಲರಿಗೂ ನಾನು ಸಹಾಯ ಮಾಡ್ತೀನಿ, ಎಲ್ಲರ ತರನು ನಾನು ಒಳ್ಳೆಯವರಾಗಿರ್ತೀನಿ ಅಂತ ಹೋಗುವಂಥದ್ದೇ ಇವರ ಒಂದು ವಿಷಯ. ಇವರ ಪಾಸಿಟಿವ್ ನಾನು ಹೇಳಬೇಕು ಅಂದ್ರೆ ಇವ್ರು ಎಲ್ಲರನ್ನೂ ತುಂಬಾ ಕಾಳಜಿ ಮಾಡ್ತಾರೆ. ಜೀವನದಲ್ಲಿ ಎಲ್ಲರ ಜೊತೆ ಉತ್ತಮವಾದ ಸಂಬಂಧವನ್ನ ಇಟ್ಕೋಬೇಕು, ಎಲ್ಲರ ಹತ್ರನೂ ಒಳ್ಳೆಯವರಾಗಿರ್ಬೇಕು ಮತ್ತು ತುಂಬಾ ಎಮೋಷನಲ್ ಕನೆಕ್ಷನ್ಸ್ ಇರಬೇಕು ಅನ್ನುವಂಥ ವಿಚಾರಗಳು. ಇವರ ನೆಗೆಟಿವ್ ಹೇಳಬೇಕು ಅಂತಂದ್ರೆ ಇವರ ಪ್ರಾಬ್ಲಮ್ ಏನಪ್ಪಾ? ಇವರ ನೆಗೆಟಿವ್ ಅಂದ್ರೆ ಇವರ ಅತಿಯಾದ ಎಮೋಷನ್ಸ್ ಇದೆಯಲ್ಲ, ಅದೇ ಇವರ ಸಮಸ್ಯೆ. ಮತ್ತು ಪದೇ ಪದೇ ಒತ್ತಡಕ್ಕೊಳಗಾಗುವಂಥದ್ದು, ತುಂಬಾ ಎಕ್ಸ್ಪೆಕ್ಟೇಷನ್, ಬೇರೆಯವರಿಂದ ನಾನು ಹೇಗೆ ಬೇರೆಯವ್ರನ್ನ ಕೇರ್ ಮಾಡ್ತೀನಿ, ನಾನು ಬೇರೆಯವ್ರನ್ನ ಹೇಗೆ ನೋಡ್ಕೊತೀನಿ, ಅವ್ರು ನನ್ನೂ ಕೇರ್ ಮಾಡಬೇಕು ಅನ್ನುವಂಥ ಎಮೋಷನ್ಸ್ ಇವ್ರ ಹತ್ರ ಜಾಸ್ತಿ. ಅದೇ ಇವರಿಗೆ ಪಾಸಿಟಿವ್ ಕೂಡ, ಅದೇ ಇವರಿಗೆ ನೆಗೆಟಿವ್ ಕೂಡ. ಮತ್ತೆ ಇವರಿಗೆ ವೃತ್ತಿ ಕ್ಷೇತ್ರ ಅಂದ್ರೆ ಬಂದ್ರೆ ಆರೋಗ್ಯ ಕ್ಷೇತ್ರಗಳು ಇವರಿಗೆ ತುಂಬಾ ಒಳ್ಳೆಯದು. ಮೆಡಿಕಲ್ ಫೀಲ್ಡ್ ತುಂಬಾ ಒಳ್ಳೆಯದು. ಮನೆಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು, ಒಳ್ಳೆ ಹೌಸ್ ವೈಫ್ ಕೂಡ ಆಗ್ತಾರೆ, ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂಥದ್ದು. ಮತ್ತು ಜಲವಿದ್ಯುತ್ ಕ್ಷೇತ್ರಗಳಲ್ಲಿ ಕೂಡ ಇವರು ಕೆಲಸವನ್ನ ಮಾಡುವಂಥದ್ದು ಚೆನ್ನಾಗಾಗತ್ತೆ. ನೀರಿಗೆ ಸಂಬಂಧಪಟ್ಟಂತ ಉದ್ಯಮಗಳಲ್ಲಿ ಇವರು ತೊಡಗಿಸ್ಕೋಬಹುದು. ಎಕ್ಸಾಂಪಲ್, ಹಾಲಿನ್ ಡೈರಿಯನ್ನ ಇಡುವಂಥದ್ದು, ವಾಟರ್ ಪ್ಲಾಂಟ್ ಮಾಡುವಂಥದ್ದು, ಅಥವಾ ಒಂದು ಒಳ್ಳೆ ಹೋಟೆಲ್ ಅನ್ನ ಮಾಡುವಂಥದ್ದು, ಅಥವಾ ಒಂದು ಒಳ್ಳೆ ಕೆಫೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಇವರಿಗೆ ಆಗ್ಬರುತ್ತೆ. ಇನ್ನು ಇವರಿಗೆ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಎದೆಗೆ ಸಂಬಂಧಪಟ್ಟಂಥದ್ದು ಆರೋಗ್ಯಗಳು ಆಗಾಗ್ಗೆ ಇವರಿಗೆ ಕೈ ಕೊಡ್ಬೋದು. ಮತ್ತು ಹೊಟ್ಟೆ ಭಾಗದ ಕೆಲವು ಭಾಗಗಳಲ್ಲಿ ಇವರಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಮತ್ತು ಮಾನಸಿಕ ಖಿನ್ನತೆಗೆ ಪದೇ ಪದೇ ಒಳಗಾಗುವಂಥದ್ದು. ವಾತ ರೋಗಗಳು ಅಂತ ಏನು ಹೇಳ್ತೀವಿ, ಆ ವಾತ ರೋಗಗಳು ಇವರಿಗೆ ವಿಶೇಷವಾಗಿ ಪೀಡಿಸುವಂಥದ್ದು. ವಾತ ಮತ್ತು ಕಫ, ಈ ಎರಡು ರೋಗ ಬಾಧೆಗಳು ಇವರಿಗೆ ಆಗಾಗ್ಗೆ ಪೀಡಿಸುವಂಥದ್ದು ಇರ್ತದೆ. ಮತ್ತೆ ಇವರು ಭಾವನಾತ್ಮಕವಾಗಿ ಹೆಚ್ಚು ಒತ್ತಡಕ್ಕೊಳಗಾಗ್ತಾರೆ. ಅದನ್ನ ಇವರು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಇವರ ಒಂದು ಆತ್ಮವಿಶ್ವಾಸ ಅಂತ ಅಂದ್ರೆ ಇವರು ಎಲ್ಲ ವಿಚಾರಗಳನ್ನ ತುಂಬಾ ಕಾನ್ಫಿಡೆನ್ಸ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನ ನಮ್ದು ಅನ್ನುವಂತಹ ಮಾಡುವಂಥ ಗುಣಧರ್ಮಗಳನ್ನ ಇವರು ಹೊಂದಿರ್ತಾರೆ. ಮತ್ತೆ ಇವ್ರದ್ದು ಒಂದು ಸಣ್ಣ ಮೈಕಟ್ಟು ಮತ್ತು ಮೃದುವಾದಂತಹ ಒಂದು ದೃಷ್ಟಿ, ಅಟ್ರಾಕ್ಟಿವ್ ಫೇಸ್ ಅಂತ ಹೇಳ್ಬೋದು. ಮತ್ತು ಎಮೋಷನಲ್ ಆಗಿ ಕನೆಕ್ಟ್ ಆಗ್ಬಿಡ್ತಾರೆ ಬೇಗ. ಮತ್ತು ತುಂಬಾ ಎತ್ತರದಲ್ಲಿ ಕಡಿಮೆ ಅಂತ ಹೇಳಕ್ಕಾಗಲ್ಲ. ಒಂದು ಹೆಣ್ಣು ಮಕ್ಕಳಾದ್ರೆ ಸ್ವಲ್ಪ ಎತ್ತರ ಜಾಸ್ತಿನೇ ಇರ್ತಾರೆ ಇವರು. ಮತ್ತು ತುಂಬದ ದೇಹ ಅಂತ ಕೂಡ ನಾವು ಇವ್ರನ್ನ ಹೇಳ್ಬೋದು. ಇವ್ರು ಎಷ್ಟೇ ಡಯಟ್ ಮಾಡಿದ್ರು ಕೂಡ ದೇಹ ಯಾವಾಗ್ಲೂ ಕೂಡ ತುಂಬದಂಗೆ ಇರ್ತದೆ. ಇನ್ನು ಹೊಟ್ಟೆ ಭಾಗದಲ್ಲಿ ಮಚ್ಚೆ ಅಥವಾ ಗಾಯದ ಗುರುತು ಇವರಿಗೆ ಉಳ್ಕೊಳ್ಳುವಂಥದ್ದು. ಮತ್ತೆ ಇವರಿಗೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಮಧುಮೇಹ ಬರುವಂತಂದ್ರೆ, ಸಕ್ಕರೆ ಕಾಯಿಲೆಗೆ ತುತ್ತಾಗುವಂಥದ್ದು, ಅಥವಾ ಜೀರ್ಣ ಅಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಇರುವಂಥದ್ದು ಇವ್ರಿಗೆ ಕಾಡಿಸುವಂಥದ್ದು. ಇನ್ನು ಶುಭ ಬಣ್ಣ ಅಂತ ಬಂದಾಗ ಬಿಳಿ ತುಂಬಾ ಒಳ್ಳೆ ಬಣ್ಣ. ಬೆಳ್ಳಿ ಕೂಡ ಇವ್ರಿಗೆ ಅತ್ಯಂತ ವಿಶೇಷವಾಗಿ ಶುಭ ಫಲವನ್ನ ಕೊಡುವಂಥದ್ದು. ಉತ್ತರ ದಿಕ್ಕು ಅತ್ಯಂತ ಶುಭ. 2, 11, 20ನೇ ನಂಬರ್ ಇವರಿಗೆ ಲಕ್ಕಿ ನಂಬರ್ ಅಂತ ಹೇಳ್ಬೋದು. 2ನೇ ನಂಬರು, 11ನೇ ನಂಬರು ಮತ್ತು 20ನೇ ನಂಬರು ಇವರಿಗೆ ಯಾವಾಗಲೂ ಶುಭ ಫಲವನ್ನೇ ಕೊಡುವಂಥದ್ದು. ಇದನ್ನ ಧೈರ್ಯವಾಗಿ ಫಾಲೋ ಮಾಡ್ಬೋದು. ಮತ್ತು ಇವರಿಗೆ ವಿಶೇಷವಾಗಿ ಇವರು ಪೂಜಿಸಬೇಕಾಗಿರುವಂಥ ದೇವರು ಯಾವುದಪ್ಪ ಅಂದ್ರೆ ಪಾರ್ವತಿ ಅಮ್ಮನವರು. ವಿಶೇಷವಾಗಿ ಗೌರಿಯನ್ನ ಪೂಜೆ ಮಾಡುವಂಥದ್ದು. ಸೋಮವಾರದ ದಿನ ಅಮ್ಮನವರ ದರ್ಶನವನ್ನ ಮಾಡಿ ಪೂಜೆಯನ್ನು ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿ ಆಗುತ್ತೆ. ಈ ಮಂತ್ರವನ್ನ ಡೈಲಿ ಓಂ
ಸೋಮಾಯ ನಮಃ ಅನ್ನುವಂಥ ಮಂತ್ರವನ್ನ ಡೈಲಿ 10 ಬಾರಿ ಜಪವನ್ನ ಮಾಡ್ತಾ ಬರೋದ್ರಿಂದ ವಿಶೇಷವಾದ ಶಕ್ತಿ ಮತ್ತು ಚೈತನ್ಯ ಪ್ರಾಪ್ತಿಯಾಗೋದ್ರ ಜೊತೆಗೆ ಅನೇಕ ಆರೋಗ್ಯದ ಸಮಸ್ಯೆಗಳು ಕಮ್ಮಿ ಆಗತ್ತೆ. ಇವರು ಜೀವನದಲ್ಲಿ ಬದಲಾಯಿಸ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಎಮೋಷನಲ್ ಕನೆಕ್ಷನ್ಸ್ ಅನ್ನ ಯಾರ ಜೊತೆಗೂ ಇಟ್ಕೋಬಾರ್ದು. ತುಂಬಾ ಪ್ರಾಕ್ಟಿಕಲ್ ಆಗಿ ಆಗ್ಬೇಕು. ನೋಡಿ, ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ, ಮಿಥುನ ಬಿಟ್ರೆ ಕರ್ಕಾಟಕ ರಾಶಿಯವರೇ ಅತಿ ಹೆಚ್ಚು ಬೇಗ ಎಮೋಷನಲ್ ಕನೆಕ್ಟ್ ಆಗಿ ಬೇಗ ಲವ್ ಮಾಡ್ತಾರೆ, ಅಥವಾ ಲವ್ ಫೇಲ್ಯೂರ್ಗಳು ಕೂಡ ಈ 2 ರಾಶಿಯವರಲ್ಲಿ ಜಾಸ್ತಿ ಇರ್ತದೆ ಅಂತ. ಅದಕ್ಕೋಸ್ಕರ ನಾನು ಏನು ಸಜೆಷನ್ ಕೊಡ್ತೇನೆ ನಿಮಗೆ ಅಂತಂದ್ರೆ, ಎಲ್ಲವನ್ನ ಪ್ರಾಯೋಗಿಕವಾಗಿ ತಗೊಳ್ಳಿ, ಎಮೋಷನಲ್ ಕನೆಕ್ಟ್ ತಗೋಬೇಡಿ. ಮತ್ತು ಯಾರಿಗೂ ಮೇಲ್ಬಿದ್ದು ಸಹಾಯವನ್ನು ಮಾಡುವಂಥದ್ದು, ಮೇಲ್ಬಿದ್ದು ಕನೆಕ್ಷನ್ ಇಟ್ಕೊಳ್ಳುವಂಥದ್ದು, ಅಥವಾ ಅವರಿಂದ ಮೇಜರ್ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಳುವಂಥದ್ದು, ಈ ಥರ ಯಾವುದು ಮಾಡಬೇಡಿ. ಇದರಿಂದ ನಿಮಗೆ ಅನೇಕ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ತಾ, ಮತ್ತು ಎಲ್ಲ ಕೆಲಸನೂ ನಾನು ಮಾಡ್ತೀನಿ, ಎಲ್ಲರ ಹತ್ರನೂ ನಾನು ಒಳ್ಳೆಯವರಾಗಬೇಕು ಅನ್ನೋ ಚಿಂತನೆಯನ್ನು ಮೊದಲು ತೆಗೆದಾಕಿ ಒಂದು ಒಳ್ಳೆ ಜೀವನವನ್ನು ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮಿರಲಿ. ಜ್ಯೋತಿಷ ವಾಸ್ತು ಪ್ರಶ್ನಭಾಗಾದಿಗಳನ್ನು ಕೇಳಬೇಕು ಅಥವಾ ಕಲಿಬೇಕು ಅಂದರೆ ಸಂಪರ್ಕವನ್ನು ಮಾಡಿ. ನಮಸ್ಕಾರ. ಶ್ರೀ